ನಮಸ್ಕಾರ ಕರ್ನಾಟಕ. ಸಾಮಾನ್ಯ ಜನರ ಸಮಸ್ಯೆಗಳು ಹತ್ತಾರು ನೂರಾರು ಆದರೂ ನಿಭಾಯಿಸಿಕೊಂಡು ತಮ್ಮ ಜೀವನವನ್ನು ಮಾಡಿಕೊಂಡು ಬೆಲೆ ಏರಿಕೆ, ನಿರುದ್ಯೋಗ, ರೈತರು ಬೆಳೆದಿರೋ ಬೆಳೆಗೆ ಕಬ್ಬಿಗೆ ಬೆಲೆ ಸಿಗದಿರ ಬೀದಿಲ್ ಕೂತಿದ್ದಾರೆ. ಸಡನ್ ಆಗಿ ರಾಷ್ಟ್ರದ ರಾಜಧಾನಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಆ ಬ್ಲಾಸ್ಟ್ ಅಲ್ಲಿ 9ಕ್ಕೂ ಹೆಚ್ಚು ಜನ ಸತ್ತೋಗ್ಬಿಡ್ತಾರೆ, 16 ಜನ ಗಾಯಗೊಳ್ತಾರೆ. ಇಡೀ ದೇಶನೇ ಚಿಂತೆಯಲ್ಲಿರ್ಬೇಕಾದ್ರೆ ಅಂಡ್ ವಿ ಆಲ್ ಆರ್ ಪ್ರೇಯಿಂಗ್, ಯಾಕಪ್ಪ ಈ ತರ ಆಯ್ತು, ಮುಂಬೈ ದೆಹಲಿನಲ್ಲಿ ಯಾಕೆ ಈ ರೀತಿ ಬ್ಲಾಸ್ಟ್ ಆಯಿತು, 9ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ವರದಿ ಆಗಿದೆ, 16 ಜನ ಗಾಯಗೊಂಡಿದ್ದಾರೆ, ಸಾವಿನ ಸಂಖ್ಯೆ ಏರ್ಬೋದಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಪ್ರತಿಯೊಬ್ಬರು ಕೂಡ ಪ್ರೇ ಮಾಡ್ತಾ ಇದ್ದಾರೆ. ಆದರೆ ನೀವೆಲ್ಲ ಎಂತ ಪ್ರಧಾನಿ ಓಟ್ ಹಾಕಿದಿರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಭೂತಾನ್ನಲ್ಲಿದ್ದಾರೆ. ಯಾವುದೋ ಒಂದು ಗಾದೆ ಇತ್ತು ಗುರು, ಅಜ್ಜಿಗೆ ಅರವಿ ಚಿಂತೆ ಅಂತೆ, ಮೊಮ್ಮಗಳಿಗೆ ಏನೋ ಚಿಂತೆ ಅಂತೆ, ಇನ್ನೊಬ್ಬನಿಗೆ ಏನೋ ಚಿಂತೆ ಅಂತೆ. ಅಲ್ಲಿ ನೋಡ್ರಿ, ನಮ್ಮ ದೇಶದ ರಾಜಧಾನಿ ದೆಹಲಿನಲ್ಲಿ 2 ಭಯಾನಕ ಸ್ಫೋಟ ಆಗಿ 9 ಜನ ತೀರ್ಕೊಂಡಿದ್ದಾರೆ ಅಂತ ವರದಿ ಇದೆ. ಆಮೇಲೆ 16 ಜನ ಗಾಯಗೊಂಡಿದ್ದಾರೆ. ಇಡೀ ದೇಶ ಆತಂಕದಲ್ಲಿದೆ. ಆದರೆ ದೇಶದ ಪ್ರಧಾನಿ ಮಾತ್ರ ಜಾಲಿ ಟ್ರಿಪ್ ಅಲ್ಲಿ ಭೂತಾನ್ ಅಲ್ಲಿ ಇದ್ದಾರೆ. ಕ್ಯಾನ್ ಯು ಬಿಲೀವ್ ದಿಸ್? ಎಸ್, ದಿಸ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಅಂಡ್ ಇದು ಭಾರತ ದೇಶದಲ್ಲಿ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ವೋಟ್ ಹಾಕಿರುವಂತ ಬಿಜೆಪಿ ಸರ್ಕಾರ ಮತ್ತೆ ಆ ದೇಶದ ಪ್ರಧಾನಿ 11th ಇವತ್ತು ಭೂತಾನ್ ಅಲ್ಲಿ 8,000 ಕೋಟಿ 9,000 ಕೋಟಿ ಪ್ರಧಾನಿಗೆ ಪ್ಲೇನ್ ಇದೆಲ್ಲ, ಅದನ್ನ ತಗೊಂಡು ಭೂತಾನ್ಗೆ ಹಾರಿದ್ದಾರೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ಯಾವ್ದಾದ್ರೂ ದೇಶದ ಪ್ರಧಾನಿ ತನ್ನ ರಾಜಧಾನಿಯಲ್ಲಿ ಬಾಂಬ್ ಸ್ಫೋಟವಾಗಿ 9 ಜನ ಸತ್ರೆ ಆರಾಮಾಗಿ ಐಷಾರಾಮದಾಗಿ ಭೂತಾನ್ಗೆ ಯಾವ್ದೋ ದೇಶಕ್ಕೆ ಹೋಗಿ ಅಲ್ಲೋಗಿ ಆ ದೇಶದ ಬಗ್ಗೆ ಮಾತಾಡೋ ಪ್ರಧಾನಿ ಯಾವ ದೇಶದ ಇದ್ರೆ ಇಟ್ ಇಸ್ ನನ್ ಅದರ್ ದ್ಯಾನ್ ಇಂಡಿಯಾ. ದಿಸ್ ಇಸ್ ಮೈ ಇಂಡಿಯಾ. ನಿನ್ನೆ ಬ್ಲಾಸ್ಟ್ ಆಗಿದೆ. ಆದ್ರೆ ದೇಶದ ಪ್ರಧಾನಿ ಭೂತಾನ್ ಅಲ್ಲಿ ಟ್ರಿಪ್ ಹೊಡ್ಕೊಂಡು ಅಲ್ಲಿ ಆ ದೇಶದಲ್ಲಿ ಭಾಷಣ ಮಾಡಿಕೊಂಡು ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯಾವ ರೀತಿಯ ವ್ಯಕ್ತಿಗಳಿಗೆ ನೀವುಗಳು ವೋಟ್ ಹಾಕ್ತೀರಾ, ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ದ ಕ್ವಶನ್ ಈಸ್, ಅವ್ರಿಗಿಂತ ವೋಟ್ ಹಾಕಿ ಗೆಲ್ಲಿಸಿ ಅವರುಗಳನ್ನ ಪ್ರಧಾನಿ ಮಾಡೋ ನೀವೇ ಭ್ರಷ್ಟರು. ಮಾನವೀಯತೆನೂ ಇಲ್ವಾ? ಹೋಗ್ಲಿ, ಮಾನವೀಯತೆ ಇಲ್ಲದಂತ ಪ್ರಧಾನಿನ ಹೇಳಲೇಬೇಕಾಗತ್ತೆ. ದಿಸ್ ಪ್ರೈಮ್ ಮಿನಿಸ್ಟರ್ ಸೋ ಕಾಲ್ಡ್ ನರೇಂದ್ರ ಮೋದಿ ಎಸ್ ಫ್ಲೂ ಟು ಭೂತಾನ್ದಲ್ಲಿ ಏನ್ರಿ ಗೆಣಸ್ಕೀಳಕ್ಕಾಗತ್ತೆ? ಬಾಂಬ್ ಬ್ಲಾಸ್ಟ್ ಆಗಿರೋದು ದೇಶದ ರಾಜಧಾನಿಯಲ್ಲಿ ದೆಹಲಿನಲ್ಲಿ. ಈ ವ್ಯಕ್ತಿ ಹ್ಯಾಸ್ ಗಾನ್ ಆನ್ ಎ ಜಾಲಿ ಟ್ರಿಪ್. ಮಾನವೀಯತೆ ಇಲ್ವಾ? ಇಂಥ ವ್ಯಕ್ತಿಯನ್ನ 3ನೇ ಬಾರಿ ಪ್ರಧಾನಿ ಮಾಡಿರುವಂತ ನೀವುಗಳು ವೋಟ್ ಹಾಕಿರುವಂತವ್ರು, ರಾಷ್ಟ್ರದ ಘನತೆ ಬಗ್ಗೆ ಕನೆಕ್ಟ್ ಮಾಡುವಂತವ್ರು. ಆದರೆ ಅದೇ ದೇಶದ ಪ್ರಧಾನಿ ರಾತ್ರಿ ಬ್ಲಾಸ್ಟ್ ಆಗುತ್ತೆ, ಬೆಳಗ್ಗೆ ಭೂತಾನ್ಗೆ ಹೋಗಿ ಅಲ್ಲೋಗಿ ಭಾಷಣ ಮಾಡ್ತಾರೆ ಅಂತಂದ್ರೆ ಕನಿಷ್ಠ ಮಾನವೀಯತೆಗಳನ್ನು ರಾಜಕಾರಣಿಗಳು ಹೊಂದಿಲ್ವಾ? ಈ ದೇಶದ ರಾಜಕಾರಣಿಗಳು ಪ್ರಶ್ನೆ ನಿಮ್ಮನ್ನ ನೀವೇ ಮಾಡ್ಕೊಳ್ಳಿ. ಆ ಬ್ಲಾಸ್ಟ್ ಯಾಕಾಯ್ತು? ಇಲ್ಲಿ ಯಾರೋ ಮೋದಿ ಭಕ್ತ ಅನ್ಸುತ್ತೆ. ಅಣ್ಣ ಸುಮ್ನಿರಣ, ಯಾಕೆ ಮಾತಾಡ್ತೀರಾ ಅಂತಾರೆ. ಲೇ, ನಿಮ್ಮಂತ ಕಿತ್ತೋಗಿರೋರು ಇರೋದಕ್ಕೇನೆ ಕಣ ಈ ದೇಶದಲ್ಲಿ ರೈತರ ಮೇಲೆ ಸವಾರಿ ಮಾಡುವಂತ ಸರ್ಕಾರಗಳು, ರಾಜಕಾರಣಿಗಳು, ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಜಾಲಿ ಟ್ರಿಪ್ ಹೊಡೆಯುವಂತ ಪ್ರಧಾನಿಗಳು, ನಿಮ್ಮಂತ ವ್ಯಕ್ತಿಗಳಿಂದನೇ ಅಲ್ಲಿ ಆಗಿರೋದು. ಸುಮ್ಮನೆ ಇರ್ಬೇಕಂತ ಅವ್ನು ಯಾವನ ಹಾಕೋ ನಾಗರಾಜ. ಲೇ, ಮನೇಲಿ ಊಟ ಹಾಕ್ತಾರ, ಗೊಬ್ಬರ ತಿಂತೀಯ ನೀನಲ್ಲಿ? ರಾತ್ರಿ ಬ್ಲಾಸ್ಟ್ ಆಗೈತೆ, ಜಾಲಿ ಟ್ರಿಪ್ ಹೋಗಿರೋ ಪ್ರಧಾನಿ ಬಗ್ಗೆ ಮಾತಾಡಿದ್ರೆ ದಯವಿಟ್ಟು ಸುಮ್ಮನೆ ಇರೋಣ ಅಂತೆ. ಏನ್ ನಿಮ್ಮ ಮಾಮನೇನ ಅವನ ಪ್ರಧಾನಿ? ದೇಶದ ಮಾಮನ ನಿನಗೆ?
ಎಂಥವ್ರು ಹುಟ್ಟುತ್ತೀರೋ ನೀವೆಲ್ಲ ಏನ್ಯಾವ್ ಸಿ ಎಲ್ಲಿವರೆಗೂ ತಂಬುಡಕ್ ಬರಲ್ವಾ ಅಲ್ಲಿವರೆಗೂ ಜನ ಎಚ್ಚೆತ್ಕೊಳಲ್ಲ. ನಾವು ಅಷ್ಟೇ ತಲೆಗೆಡ್ಸ್ಕೊಳಕ್ ಹೋಗಲ್ಲ. ಸಾಯ್ಲಿ ಬಿಡಿ ಅಂತ ನಾವು ಬಿಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಒಬ್ಬ ದೇಶದ ಪ್ರಧಾನಿ ಸಾಯ್ಲಿ ಬಿಡು ಸತ್ರೆ ನನಗೇನು ಅಂತೇಳಿ ಭೂತಾನ್ಗೆ ಹೋಗ್ಬೇಕಾರೆ ಮಾತಾಡ್ತಾರೋ ಅಂತ ನಾವುಗಳು ದಡ್ರು ಅಂತ ನಮಗ ಅನ್ನಿಸ್ತಾ ಇದೆ. ದಟ್ ಈಸ್ ವಾಟ್ ಇವನ್ ಯಾರೋ ಜೈ ಡಿ ಬಾಸ್ ಅಂತೆ. ನೋಡ್ಗರು ಏನ್ ಚಿಂತೆ ಲೆಕ್ಕ ಹಾಕೇಳ್ರಿ, ನಮ್ಮ ದೇಶದ ಪ್ರಧಾನಿ ಬಾಂಬಿಟ್ಟರು ಬಿಟ್ಟವನೇ ಜೈ ಡಿ ಬಾಸ್ ಅಂತೆ. ಇಂಥ ಜನಗಳು ಅಪಾಬಾಬಾ ಅದೇನ್ರೋ ಹೊಟ್ಟೆಗೆ ಏನೋ ತಿಂತೀರಾ ನೀವೆಲ್ಲ. ಜೈ ಡಿ ಬಾಸ್ ಏನ್ ಜೈ ಡಿ ಬಾಸ್ಗೂ ಇಲ್ಲಿ ಪ್ರಧಾನಿ ನಾವು ಪ್ರಧಾನಿ ಏನಪ್ಪ ಜಾಲಿ ಟ್ರಿಪ್ ಹೋಗವ್ರೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೇಕು ಇಲ್ಲಿ ಯಾವನ ಜೈ ಡಿ ಬಾಸ್ ಅಂತ ಏನ್ ಅರ್ಥ ಆಗುತ್ತೆ? ಇಂಥ ಮತಿಹೀನರು ಇಂಥ ಮತಿ ಬ್ರಾಹ್ಮಣರಿರೋವರೆಗೂ ನಮ್ಮ ದೇಶ ಇಲ್ರಿ ಉದ್ಧಾರ ಆಗತ್ತೆ. ಏನೋ ಅದಿರ್ಲಿ ಎಲ್ಲಾನ ಹಾಳಾಗಿ ಹೋಗ್ಲಿ ಬಿಡಿ, ನಿಮ್ಮ ಮನೆ ಬರ ನೀವ್ ಹಾಕಿದ್ರ ನೀವೇ ತಾನು ಅನುಭವಿಸ್ಬೇಕಾರದು ಅಂತ ಹೇಳ್ತಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಈ ಸತತವಾಗಿ ನಡೀತಾ ಇರುವಂತ ಬೆಂಗಳೂರಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರದ ಬಗ್ಗೆ ಹಿಂದೂಗೆ ಮಾತಾಡಿದ್ದಾರೆ. ಹಿಂದೂಗೆ ಮಾತಾಡಿ ಅಶ್ಯೂರ್ಡ್ ಯಾರನ್ನೂ ಕೂಡ ಬಿಡುವ ಮಾತಿಲ್ಲ ಅಂತೇಳಿ ಇಲಾಖೆನಲ್ಲಿ ಭ್ರಷ್ಟಾಚಾರ ನಡೆದ್ರೆ ಮಿಸ್ಬಿಹೇವಿಂಗ್ ನಡೆದ್ರೆ ಕಂಪ್ಲೇಂಟ್ ತಗೊಳಕ್ ಹೋದ್ರೆ ಕಂಪ್ಲೇಂಟ್ ತಗೊಳಿಲ್ಲ ಅಂತಂದ್ರೆ ಯಾವುದಕ್ಕೂ ಕೂಡ ನಾನು ಅದ್ರ ಮೇಲೆ ಆಕ್ಷನ್ ಮಾಡ್ತೀನಿ ಅನ್ನೋ ಭರವಸೆಯನ್ನ ಮಾಧ್ಯಮಗಳ ಮುಖಾಂತರ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು ಕೊಟ್ಟಿದ್ದಾರೆ. ಜೊತೆನಲ್ಲಿ ನೀವುಗಳು ಸ್ಟೇಷನ್ಗೆ ಹೋಗಿ ಅಲ್ಲೇನಾದ್ರೂ ಅವರು ಹಣ ಲಂಚ ಕೇಳೋದು ಕೆಲಸ ಮಾಡದೇ ಇದ್ರೆ ನೀವುಗಳು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಪರ್ಸನಲ್ ಫೋನ್ ನಂಬರ್ಗೆ ತಾವು ವಾಟ್ಸ್ಆಪ್ ಮಾಡಬಹುದು. ಆ ಒಂದು ಆಪ್ಷನ್ ಅನ್ನ ಐ ಥಿಂಕ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಧ್ಯಮಗಳ ಜೊತೆ ಹಂಚ್ಕೊಂಡಿದ್ದಾರೆ. ಓಕೆ, ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ ಹಿಸ್ ಫೋನ್ ನಂಬರ್. ಇಲ್ಲೆಲ್ಲ ಹಾಕಿದ್ರು ಅದನ್ನ. ಎಸ್ ಸೀಮಂತ್ ಕುಮಾರ್ ಸಿಂಗ್ ಅವರು ತಮ್ಮ ಐ ಮೀನ್ ಇನ್ಫ್ಯಾಕ್ಟ್ ಈ ಒಂದು ವಿಚಾರಕ್ಕೆ ಅಂದ್ರೆ ನಿಮಗೆ ತೊಂದರೆ ಆದರೆ ನೀವುಗಳು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರನ್ನ ಅವರ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹಾಕಿದ್ದಾರೆ. ನಾನು ಅದನ್ನ ವಾಟ್ಸ್ಆಪ್ ಅಲ್ಲಿ ಹಾಕ್ತೀನಿ. ವಾಟ್ಸ್ಆಪ್ ನಂಬರು ಅವರ ವಾಟ್ಸ್ಆಪ್ ನಂಬರ್ 948080. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಯಾವುದೇ ಬೆಂಗಳೂರಿನ 130 ಪೊಲೀಸ್ ಸ್ಟೇಷನ್ಸ್ ಇದೆ, ಕ್ರೈಮ್ ಪೊಲೀಸ್ ಸ್ಟೇಷನ್. ಅಲ್ಲಿ ನಿಮಗೆ ತೊಂದರೆ ಆದರೆ ಭ್ರಷ್ಟಾಚಾರವೇನಾದ್ರೂ ಕಣ್ಣು ಕಾಣಿಸಿದ್ರೆ ಅಥವಾ ಲಂಚವನ್ನ ಡಿಮ್ಯಾಂಡ್ ಮಾಡಿದ್ರೆ ಮಿಸ್ಬಿಹೇವ್ ಮಾಡಿದ್ರೆ ಅದು ಕನ್ನಡಿಗರಾಗಿರ್ಬೋದು ಹೊರಗಡೆ ಅವರಾಗಿರ್ಬೋದು ನೀವೆಲ್ಲ ಐ ಥಿಂಕ್ ಈ ನಂಬರ್ಗೆ ಐ ಆಮ್ ಶ್ಯೂರ್ ಇದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ನಂಬರ್ ಇದೆ. ನಾನು ಇದನ್ನ ಬುಕ್ಕಲ್ಲಿ ಬರೆದು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. 9480801001 ಇದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ನಂಬರ್ ಆಗಿದೆ. ನಿಮಗೇನಾದ್ರೂ ಪೊಲೀಸ್ನವರು ಕೆಲಸ ಮಾಡಿಕೊಡ್ಲಿಲ್ಲ, ಲಂಚ ಕೇಳಿದ್ರು, ಮಿಸ್ಬಿಹೇವ್ ಮಾಡಿದ್ರು, ಇದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರ ಖುದ್ ನಂಬರು. ನೀವು ಇದಕ್ಕೆ ವಾಟ್ಸ್ಆಪ್ ಮುಖಾಂತರ ತಮ್ಮ ಐ ಥಿಂಕ್ ಕಂಪ್ಲೇಂಟ್ ಅನ್ನ ಕಳಿಸ್ಕೊಡ್ಬಹುದು, ಮೆಸೇಜ್ ಹಾಕ್ಬಹುದು. ಡೆಫಿನೆಟ್ಲಿ ಆಕ್ಷನ್ ಮಾಡ್ತೀರಾ ಅಂತ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿದ್ದಾರೆ. ಏನೋ ಕಮಿಂಗ್ ಸ್ಟ್ರೈಟ್ ಟು ಪಾಯಿಂಟ್. ಓಕೆ, ನಮಗೆ ಗೊತ್ತಿದೆ. ಓಕೆ, ಇದು ಜನಪ್ರತಿನಿಧಿಗಳು ಬದಲಾವಣೆ ಆಗಬೇಕು, ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ಮೊದಲು ನಾವು ನೀವು ಬದಲಾವಣೆ ಆಗಬೇಕು. ಎಲ್ಲಿವರೆಗೂ ನಾವು ನೀವು ಬದಲಾವಣೆ ಆಗಲ್ವೋ ಅಲ್ಲಿವರೆಗೂ ಈ ವ್ಯವಸ್ಥೆ ಜನಪ್ರತಿನಿಧಿಗಳು ಬದಲಾವಣೆ ಆಗಲ್ಲ. ಅದೇ ನರಕದ ವ್ಯವಸ್ಥೆನಲ್ಲಿ ನೀವೆಲ್ಲ ನೊಂದು ಸಾಯ್ಬೇಕಾಗತ್ತೆ ಅಂತ ಹೇಳುತ್ತಾ, ನೆನ್ನೆ ಬ್ಲಾಸ್ಟ್ ಆಗಿದೆ, ಆದರೆ ನಮ್ಮ ದೇಶದ ಪ್ರಧಾನಿ ಭೂತಾನ್ಗೆ ಹಾರಿ ಜಾಲಿ ಟ್ರಿಪ್ ಅಲ್ಲಿ ಇದ್ದಾರೆ ಅಂತ ಹೇಳುತ್ತಾ, ತುಂಬಾ ಅದೇ ಹೇಳ್ತಾರಲ್ಲ, ಮಾನವೀಯತೆ ಇಲ್ಲದಂತ ರಾಜಕಾರಣಿಗಳು ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಡೌಟ್ ಪಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಿನ್ನೆ ಬ್ಲಾಸ್ಟ್ ಆಗಿದೆ, 9 ಜನ ಪ್ರಾಣ ಕಣ್ಕೊಂಡಿದ್ದಾರೆ, 30-40 ಜನ ಗಾಯರಾಗಿದ್ದಾರೆ. ಇಡೀ ದೇಶ ಗಾಬರಿಯಲ್ಲಿದೆ. ಏನಪ್ಪಾ ಬಾಂಬ್ ಬ್ಲಾಸ್ಟ್ ಆಗ್ಬಿಡ್ತು, ಅದು ರೆಡ್ ಫೋರ್ಟ್ ಅಲ್ಲಿ ಅಂತ. ಆದರೆ
ದೇಶದ ಪ್ರಧಾನಿಗೆ ಕಾಳಜಿನೇ ಇಲ್ಲದೆ ಮಾನವೀಯತೆನೇ ಇಲ್ಲದೆ ಭೂತಾನ್ನಲ್ಲಿ ಹೋಗಿ ಭಾಷಣ ಮಾಡ್ತಾ ಇರುವಂತ ದೇಶದ ಪ್ರಧಾನಿ ಮಾಡಿರೋ ನಿಮ್ಮಂತವ್ರು, ಓಟ್ ಹಾಕಿರೋ ನಿಮ್ಮಂತವ್ರು, ನಿಮ್ಮ ಆತ್ಮವನ್ನ ನೀವೇ ಕೇಳ್ಕೊಳ್ಳಿ. ನಾನು ಇದಕ್ಕಿಂತ ಹೆಚ್ಚಾಗಿ ಏನು ಹೇಳಕ್ಕಾಗಲ್ಲ. ಇಟ್ ಈಸ್ ಅಪ್ ಟು ಯು ಟು ಹೂಮ್ ಯು ಚೂಸ್. ನೀವುಗಳು ಯಾರನ್ನ ಚಾಯ್ಸ್ ಮಾಡಬಹುದು ಅಂತಂದ್ರೆ ಸ್ಟೇಟ್ಸ್ಮೆನ್ ಚಾಯ್ಸ್ ಮಾಡಬಹುದು, ಕ್ರಿಮಿನಲ್ ಚಾಯ್ಸ್ ಮಾಡಬಹುದು. ಸ್ಟೇಟ್ಸ್ಮೆನ್ ಅನ್ನ ಓಟ್ ಹಾಕಿ ಪ್ರಧಾನಿ ಮಾಡಿದ್ರೆ, ಮುಖ್ಯಮಂತ್ರಿ ಮಾಡಿದ್ರೆ ನಿಮಗೆ ಸೇವೆ ಮಾಡ್ತಾನೆ. ಸ್ಕೌಂಡ್ರಲ್ಸು ಮತ್ತೆ ಕ್ರಿಮಿನಲ್ಗಳಿಗೆ ಓಟ್ ಹಾಕಿದ್ರೆ ನಿಮ್ಮನ್ನ ಲೂಟಿ ಮಾಡಿ ಬೀದಿನಲ್ಲಿ ನಗ್ನತೆಯಿಂದ ನಿಲ್ಲಿಸ್ತಾರೆ. ಅದು ನಿಮಗೆ ಅನುಭವ ಆಗಿದೆ. ನಾವೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ ಅಂತ ಹೇಳುತ್ತಾ, ಮಾನವೀಯತೆ ಇಲ್ಲದಂತ ರಾಜಕಾರಣಿಗಳು ಈ ರಾಷ್ಟ್ರದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ನಾವೇ ತಲೆ ತಗ್ಗಿಸಬೇಕಾದಂತ ವಿಚಾರ ಅಂತ ಹೇಳುತ್ತವೆ. ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್. ದ ಶೇಮ್ಲೆಸ್ ಪೊಲಿಟಿಷಿಯನ್ಸ್ ಆಫ್ ದಿಸ್ ನೇಷನ್ ಹ್ಯಾವ್ ಲಾಸ್ಟ್ ಇವನ್ ಹ್ಯುಮ್ಯಾನಿಟಿ. ನಮ್ಮ ದೇಶದ ಜನಪ್ರತಿನಿಧಿಗಳು ಮಾನವೀಯತೆಯನ್ನೇ ಮರ್ತೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. 9 ಹೆಣ ಬಿದ್ರೆ ಒಬ್ಬ ದೇಶದ ಪ್ರಧಾನಿ ಭೂತಾನಲ್ಲಿ ತನ್ನ ಪ್ರವಾಸವನ್ನ ಮುಂದುವರಿಸ್ತಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈ ವ್ಯಕ್ತಿ ನಿಜವಾಗ್ಲೂ ಪ್ರಧಾನಿ ಆಗಿರೋದು ನಮಗೋಸ್ಕರನ ಅಥವಾ ಟ್ರಿಪ್ಗಳು ಹೊಡೆಯೋಕ್ಕೋಸ್ಕರನ? ಮಾನವೀಯತೆ ಬಿಟ್ಟು ಅಂತ ನಿಮಗೆ ಬಿಟ್ಟು ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಗಾಡ್ ಬ್ಲೆಸ್ ಯು. ಕಣ ಕಣದಲ್ಲೂ ಕನ್ನಡ.